ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸ್ವೀಟ್ ಕಾರ್ನ್ ತಂದಿದ್ದೀನಿ ಮನೆಗೆ. ಈ ಸ್ವೀಟ್ ಕಾರ್ನ್ನ ಒಂದು ಸ್ವಲ್ಪನೂ ಹಾಳಾಗದೆ ಎಷ್ಟು ನೀಟಾಗಿ ಕೈಲಿ ಬಿಡಿಸ್ಕೊಬೋದು ಅಂತ ತೋರಿಸ್ತಿದ್ದೀನಿ. ಫಸ್ಟ್ ಒಂದು 3 ಲೈನ್ಸ್ನ ಸ್ಪೋರ್ಕಲ್ಲಿ ಅಥವಾ ಚಾಕುನಲ್ಲಿ ತಕ್ಕೊಬೇಕು. ಆಮೇಲೆ ಮಿಕ್ಕಿದ್ದೆಲ್ಲ ಕೈಲೇ ಬಿಡಿಸ್ಕೊಬೋದು. ಫುಲ್ ಇದ್ದಾಗಲೇ ಕೈಲಿ ಬಿಡ್ಸೋದು ಕಷ್ಟ ಆಗುತ್ತೆ. ಆಮೇಲೆ ಅವು ಹಾಳಾಗೂ ಹೋಗುತ್ತೆ. ಫುಲ್ಲು ಕಾಳು ಬರಲ್ಲ, ಹಾಫ್ ಬರುತ್ತೆ, ಸ್ವಲ್ಪ ಅಲ್ಲಲ್ಲೇ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಸ್ಪೋರ್ಕಲ್ಲಿ ಒಂದು 3 ಲೈನ್ಸ್ನ ಈ ಥರ ತಕ್ಕೊಬೇಕು. ಆಮೇಲೆ ಮಿಕ್ಕಿದ್ದೆಲ್ಲ ಕೈಲೇ ತಕ್ಕೊಬೋದು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲೊಂದು ಕೋಸುಂಬರಿ ಮಾಡ್ತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಅದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ಚಿಕ್ಕವರಿಂದ ದೊಡ್ಡೋರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಇಂಥವ್ರಿಗೆ ಇಷ್ಟ ಆಗಲ್ಲ ಅನ್ನೋದೇ ಇಲ್ಲ. ಸ್ವೀಟ್ ಕಾರ್ನ್ ಯಾರು ತಿನ್ನಲ್ಲ, ಎಲ್ಲರೂ ತಿಂತಾರೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ಈ ಥರ ಎಲ್ಲ ಫುಲ್ ತಗೊಬೇಕು. ಇದು ಫುಲ್ ಬಿಡ್ಸಾಗೋ ಅಷ್ಟೊತ್ತಿಗೆ ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ನೀರನ್ನ ಬಿಸಿ ಆಗೋಕೆ ಇಡಬೇಕು. ಅದು ಮಳ್ತಿದೆ ಅನ್ನೋ ಟೈಮ್ಗೆ ಇವನ್ನ ಅದಕ್ಕೆ ಸೇರಿಸ್ಕೊಬೇಕು. ಈ ಥರ ಫುಲ್ ಆದಮೇಲೆ ನೋಡಿ, ಅದು 3 ಲೈನ್ಸ್ ತಗೊಂಡಿರೋದು ಮಾತ್ರ ಸ್ವಲ್ಪ ವೇಸ್ಟ್ ಆಗಿದೆ, ಬಿಟ್ಟರೆ ಇನ್ಯಾವುದೂ ಒಂದು ಸ್ವಲ್ಪನೂ ವೇಸ್ಟ್ ಆಗಿಲ್ಲ. ಫುಲ್ ನೀಟಾಗಿ ಬಂದಿದ್ದಾವೆ. ಅರ್ಧ ಅಲ್ಲೇ ಉಳ್ಕೊಳೋದು, ಅರ್ಧ ಬರೋದು ಆ ಥರ ಏನಾಗಿಲ್ಲ. ಎಲ್ಲ ನೀಟಾಗಿ ಫುಲ್ ಬಂದಿದ್ದಾವೆ ನೋಡಿ. 2 ಬಿಡಿಸ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ನೆಕ್ಸ್ಟ್ ಇದನ್ನು ಬಿಸಿ ನೀರು ಮಳ್ತಿದೆ, ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಯಾಕೆಂದರೆ ಉಕ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದು ಸಲ ಮಿಕ್ಸ್ ಮಾಡಬೇಕು. ಒಂದು 2-3 ಕುದಿ ಬೇಯಿಸ್ಕೊಂಡ್ರೆ ಸಾಕು. ಇದೇನು ಎಷ್ಟು ಜಾಸ್ತಿ ಬೆಂದ್ರೂ ಅದೇ ಟೇಸ್ಟ್ ಇರುತ್ತೆ, ಕಮ್ಮಿ ಬೆಂದ್ರೂ ಅದೇ ಟೇಸ್ಟ್ ಇರುತ್ತೆ. ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಎಷ್ಟೊತ್ತು ಬೇಯಿಸಿದ್ರೂ. ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ, ಮತ್ತು ಕೋಸಂಬರಿ ಮಾಡುವಾಗಲೂ ಸಾಲ್ಟ್ ಸೇರಿಸ್ತೀನಿ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೋಡಿ. ನೀರೆಲ್ಲ ಸೋಸ್ಬಿಟ್ಟು ಈ ಥರ ತಗೊಂಡಿದ್ದೀನಿ. ಇದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡೆ. ನೆಕ್ಸ್ಟು ಇದಕ್ಕೆ ಒಂದು ಬೌಲಷ್ಟು ಸಣ್ಣ ಕಟ್ ಮಾಡಿರೋ ಅಂಥ ಸೌತೆಕಾಯಿ ಹಾಕ್ತಿದ್ದೀನಿ. ನೆಕ್ಸ್ಟು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಸಣ್ಣ ಕಟ್ ಮಾಡಿರೋದು. ನೆಕ್ಸ್ಟು ಟೊಮಟೊ ಆ್ಯಡ್ ಮಾಡ್ಕೊತೀನಿ. ಟೊಮಟೊನೂ ಅಷ್ಟೇ ಒಂದು ಹಾಫ್ ತೊಗೊಂಡಿದ್ದೀನಿ ಅಷ್ಟೇ. ಅದು ತುಂಬ ಹುಳಿ ಇರೋದಿತ್ತು, ಅದಕ್ಕೋಸ್ಕರ ಅರ್ಧ ತೊಗೊಂಡಿದ್ದೀನಿ. ಹುಳಿ ಇರೋದು ಇಲ್ಲ, ಜಾಮೂನ್ ಟೊಮೊಟೊ ಇದೆ ಅಂದರೆ ಒಂದು ಸೇರಿಸ್ಕೊಬೋದು. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಇಲ್ಲದೇ ಇರೋರು ತೆಂಗಿನಕಾಯಿ ಸ್ಕಿಪ್ ಮಾಡ್ಬೋದು, ಏನಾಗಲ್ಲ. ಮತ್ತು ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಚಾಟ್ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊತೀನಿ ನೋಡಿ. ಸ್ವಲ್ಪ ತೊಗೊಂಡಿದ್ದೀನಿ ಚಾಟ್ ಮಸಾಲನ, ಒಂದು 1/4 ಟೀ ಸ್ಪೂನಷ್ಟು. ನೆಕ್ಸ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ನೆಕ್ಸ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನು ತುಂಬ ಸ್ವೀಟ್ ಇರುತ್ತಲ್ಲ ಸ್ವೀಟ್ ಕಾರ್ನ್, ಅದಕ್ಕೋಸ್ಕರ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ಚಿಲ್ಲಿ ಪೌಡರ್ ಏನು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟು ಮುಂಚೆನೇ ಹಾಕಿರ್ತೀವಲ್ಲ, ಹಂಗಾಗಿ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಕೊಬೇಕು. ಒಂದು ಸಲ ಟೇಸ್ಟ್ ನೋಡಿಬಿಟ್ಟು ಕಮ್ಮಿ ಇದ್ದರೆ ಮತ್ತೆ ಸೇರಿಸ್ಕೊಬೋದು. ನೆಕ್ಸ್ಟು ಇದಕ್ಕೆ ಲೆಮನ್ ಸಿರಪ್ ಆ್ಯಡ್ ಮಾಡ್ತಿದ್ದೀನಿ. ಲೆಮನ್ ಸಿರಪ್ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಷ್ಟಾದಮೇಲೆ ಒಂದು ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ಮನೇಲಿ, ಎಲ್ರಿಗೂ ಇಷ್ಟ ಆಗುತ್ತೆ ಇದು ಮಾಡಿದ್ರೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಗಾಯ್ಸ್.